ದಾಖಲೆ ಕೊಟ್ರಿ ಅಂತೇಳಿ. ರೀ ಸ್ವಾಮಿ, ಖರಾಬ್ ಜಮೀನು ದಾಖಲೆ ನಾನು ಕೊಡ್ಲಿಕ್ಕಾಗತ್ತೇನ್ರಿ? ಏನೆಲ್ಲ ಪ್ರಪಂಚ ಕಣ್ಮುಚ್ಕೊಂಡಿದೆಯೇನ್ರಿ? ನಮ್ಮ ಸರ್ಕಾರ ಗೌರವಾದ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಾದಮೇಲೆ ರೈತರಿಗೆ ಪ್ರತಿಯೊಂದು ಮಾಹಿತಿ ಹೋಗಬೇಕು ಅಂತೇಳಿ ಎಲ್ಲವನ್ನೂ ಸ್ಕ್ಯಾನ್ ಮಾಡಿ ಹಾಪಲ್ಲಿ ಹಾಕಿದ್ದೀವಪ್ಪ. ಟಿಪ್ಪಣಿ ನೀವೇ ನೋಡ್ಕೋಬೋದು, ಪಾಣಿ ನೀವೇ ನೋಡ್ಕೋಬೋದು, ದಿಶಾಂಕ್ ನೀವೇ ನೋಡ್ಕೋಬೋದು, ಗೂಗಲ್ ನೀವೇ ನೋಡ್ಕೋಬೋದು. ಇಷ್ಟು ಅನುಕೂಲ ಇರಬೇಕಾದ್ರೆ ನಾನು ಮಾಹಿತಿ ಕೊಡ್ಬೇಕೇನ್ರಿ? ನನ್ನ ಹುಚ್ಚನ ಹಾದಿ ಒಂದು ವೇಳೆ ನನ್ನ ಹತ್ರ ಏನಾದರೂ ಕೂಡ ನಾನು ನೇರವಾಗಿ ಕೃಷ್ಣ ಬೈರೇಗೌಡ ವಿರುದ್ಧ ಆಪಾದನೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಮಾಡಬೇಕು ಅಂತಂದರೆ ನೇರವಾಗಿ ಫೀಲ್ಡ್ಗೆ ನಾನೇ ಇಳಿತಾ ಇದ್ದೆ. ಇನ್ನೊಬ್ಬರ ಹತ್ರ ಹೋಗಿ ಮಾಡಿಸೋ ಚಟ ನನಗಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ವಿಚಾರ ಬಂದಾಗ ನೇರವಾಗಿ ಫೈಟ್ ಮಾಡಿದ್ದೇನೆ, ಸ್ವಪಕ್ಷಗಳಾಗಲಿ ವಿರೋಧ ಪಕ್ಷಗಳಾಗಲಿ. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಬೆನ್ನಿಂದ ಚೂರಿ ಹಾಕಿ ಆಮೇಲೆ ಇಷ್ಟಕ್ಕೂ ಏನು ಮಾಹಿತಿ ಕೊಟ್ಟಿದ್ದೀನಪ್ಪ? ನಾನೇ ಮಾಹಿತಿ ತೊಗೊಂಡಿಲ್ವಲ್ರಿ. ನೀವು ಹೇಳಿದ್ರೆ ಪತ್ರ ಯಾರೋ ಕೊಟ್ಟಿದ್ದಾರೆ, ಮಾಹಿತಿ ಸೆಂಡ್ ಆಗಿದೆಯಾ? ಮತ್ತು ನಾನು ಕೊಟ್ಟಿದ್ದಿದ್ರೆ 4 ತಿಂಗಳ ಕಾಲ ಮಾಹಿತಿ ತೆಗೆದುಕೊಳ್ಳದೆ ಸುಮ್ಮನೆ ಇರ್ತಾ ಇದ್ನಾ? ಅಷ್ಟು ಯೋಚನೆ ಆದರೂ ಮಾಡಬೇಕಲ್ಲಪ್ಪ. ಅಂದರೆ ನಾನು ಪತ್ರ ಕೊಟ್ಟು ಮಾಹಿತಿ ಕೇಳಿದ್ದಿದ್ರೆ 4 ತಿಂಗಳ ಕಾಲ ಮಾಹಿತಿಯನ್ನು ತೆಗೆದುಕೊಳ್ಳದೆ ಸುಮ್ಮನೆ ಕೂರ್ತಾ ಇದ್ನಾ? ಎಲ್ಲ ಸುಳ್ಳು. ಯಾವುದೋ ಲೆಟರ್ ತೊಗೊಂಡು ಹೋಗ್ತಾ ಇರ್ತಾರೆ, ಯಾರೋ ಕೊಟ್ಟಿರ್ಬೋದು. ನಾನು ಯಾವುದೋ ಮಾಹಿತಿನೂ ಕೇಳಿಲ್ಲ, ಕೇಳೋ ಅಗತ್ಯತೆ ಇಲ್ಲ. ಯಾಕಂದರೆ ಅದು ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಆ ಜಮೀನು ಪಕ್ಕದಲ್ಲಿ ನನ್ನ ಜಮೀನೇನಿಲ್ಲ, ನನ್ನೇನಲ್ಲಿ ಯಾವುದೂ ವ್ಯವಹಾರ ಇಲ್ಲ, ಹಕ್ಕುದಾರಿಕೆ ಇಲ್ಲ. ನನಗೆ ಯಾಕಪ್ಪ ಉಸಾಬರಿ? ಅಲ್ಲಪ್ಪ, ನಮ್ಮ ತಟ್ಟೆಯಲ್ಲಿ ಏನೋ ಬಿದ್ದಿರಬೇಕಾದ್ರೆ ಇನ್ನೊಬ್ಬ ತಟ್ಟೆ ಯಾಕೆ ನೋಡಲಿದ್ದಾರೆ ಹೇಳು? ಈ ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಸಹಿಸ್ತಿ ಅಂತಕ್ಕಂಥವರು ಸುಮ್ಮನೆ ಆಗಾದರೂ ಆಗಲಿ ಕೃಷ್ಣ ಬೈರೇಗೌಡರಿಗೆ, ನಾರಾಯಣ ಸ್ವಾಮಿಗೆ ಜಾಳವನ್ನು ಇಡಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇರ್ಬೋದು. ಪಿತೂರಿಗಳು ಮಾಡ್ತಾ ಇರ್ತಾರೆ, ಪ್ರಚಾರಕ್ಕೆ ಮಾಡ್ತಾ ಇರ್ತಾರೆ, ಇರ್ಬೋದು, ಪ್ರಚಾರಕ್ಕೂ ಮಾಡ್ಬೋದು. ಅದು ಅವ್ರಿಗೇನೋ ನನ್ನ ಹೆಸರು ಹೇಳ್ಬಿಟ್ಟ ತಕ್ಷಣ ಅವರಿಬ್ಬರಿಗೂ ವಿರೋಧ ಆಗಲಿ ಅಂತಲೂ ಮಾಡ್ಬೋದು. ಇವೆಲ್ಲ ರಾಜಕೀಯ ಸರ್ವೇ ಸಾಮಾನ್ಯ. ನಾನಿವತ್ತು ನಿಮ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನನಗೂ ಕೃಷ್ಣ ಬೈರೇಗೌಡರಿಗೂ ಯಾವುದೇ ವಿಧವಾದಂತಹ ದ್ವೇಷ ಇಲ್ಲ. ನಾನು ಯಾವುದೇ ಮಾಹಿತಿಯನ್ನು ಪಡ್ಕೊಂಡೂ ಇಲ್ಲ, ಕೊಟ್ಟೂ ಇಲ್ಲ. ಅದು ಯಾರಾದರೂ ಹೇಳಿದ್ರೆ ಬಹುಶಃ ಅವರು ಮುಟ್ಟಾಡ್ರು ಅಂತ ನನ್ನ ಭಾವನೆ. ಹಿಂದೆ ಕೃಷ್ಣ ಬೈರೇಗೌಡರು 93, 94, 95ರಲ್ಲಿ ಕೃಷ್ಣ ಇರಲೇ ಇರಲಿಲ್ಲ. ನಾನು ಅವ್ರ ತಂದೆ ಬೈರೇಗೌಡ ಹತ್ರ ಹೋಗಿ ಅನೇಕ ಕೆಲಸಗಳನ್ನ ಮಾಡ್ಕೊಂಬರ್ತಾಯಿದ್ದೆ. ಕಾರಣ ಏನಪ್ಪ ಅಂದರೆ, ನಾನು ಕೋಲಾರ ತಾಲೂಕಲ್ಲಿ ಕೆದರಿ ಜಮೀನು ಮಾಡಿದ್ದೆ. ಇವತ್ತು ನಮ್ಮ ಏನು ಇಂಡಸ್ಟ್ರಿ ಏರಿಯಾ ಇದೆ, ಆ ಜೋಡಿ ಕೃಷ್ಣಾಪುರ, ಅಲ್ಲಿ ಜಮೀನು ಮಾಡಿದ್ದೆ. ಹೊಸಕೋಟೆಯಲ್ಲಿ ಜಮೀನು ಮಾಡಿದ್ದೆ. ಆವತ್ತು ನನಗೆ ಕೃಷ್ಣ ಬೈರೇಗೌಡ ಹತ್ರ, ಅವ್ರ ತಂದೆ ಹತ್ರ ಹೋಗಿ ಅನೇಕ ಕೆಲಸಗಳನ್ನು ಮಾಡಿಸ್ಕೊಂಬರ್ತಿದ್ದೆ. ಅವ್ರ ತಂದೆ ನನ್ನ ಪ್ರೀತಿಯಿಂದ ಗಡುಸಾದರೂ ಕೂಡ ಎಲ್ಲ ಕೆಲಸಗಳು ಮಾಡಿಕೊಡ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥ ಸಂಬಂಧ, ಈ ಸಂಬಂಧ ಕೆಡಿಸೋದಕ್ಕೆ ಯಾರೋ ಉಳಿ ಇಡ್ತಾ ಇದ್ದಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಯಾವುದೇ ಕಾರಣಕ್ಕೆ ಕೃಷ್ಣ ಬೈರೇಗೌಡ ಮೇಲೆ ಆಪಾದನೆಯೂ ಮಾಡಿಲ್ಲ, ಡಾಕ್ಯುಮೆಂಟ್ಸ್ ತಗೊಂಡೂ ಇಲ್ಲ, ಕೊಟ್ಟೂ ಇಲ್ಲ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ, ಅದಕ್ಕೆ ಉತ್ತರವಾಗಿ ಗೌರವಾನ್ವಿತ ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಹೇಳಿಕೆಯನ್ನು ಗಮನಿಸಿದಾಗ ಇದು ಯಾವುದೇ ಒಂದು ಹುರುಳಿಲ್ಲದ ಆರೋಪವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇದು ಅವರ ಪಿತ್ರಾರ್ಜಿತ ಆಸ್ತಿಗೂ ಇವತ್ತಿನ ಹೇಳ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ. ಅವ್ರ ಪ್ರಕಾರ 60-70 ವರ್ಷಗಳಿಂದ ಅವ್ರ ಸ್ವಾಧೀನತಕ್ಕಂಥ ಸ್ವತ್ತುಗಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ರಾಜಕೀಯ ಪ್ರೇರಿತವಾಗಿ ಇದನ್ನು ಆಪಾದನೆ ಮಾಡ್ತಾ ಇದ್ದಾರೆ. ಇದು ಯಾವ ತನಿಖೆ ಮಾಡಿದ್ರೂ ಕೂಡ BJPಯವರಿಗೆ ಏನೂ ಸಿಗೋದಿಲ್ಲ. ಫಲಿತಾಂಶ ದೊಡ್ಡ 0. ಸಿದ್ದರಾಮಣ್ಣ ಮೇಲೆ ಯಾವ ರೀತಿ ಆಪಾದನೆ ಮಾಡಿದ್ರು ಹಿಂದೆ, ಆ ರೀತಿ ಆಪಾದನೆ ಮಾಡಿ ಅನಗತ್ಯವಾಗಿ ಸಿದ್ದರಾಮಣ್ಣವ್ರನ್ನ ತೇಜೋವಧೆ ಮಾಡಿದರು.
ನಿಮ್ಮ ಮಾಧ್ಯಮಗಳು ಸೇರಿಕೊಂಡು ಕಡೆಗೆ ಏನಾಯಿತು? ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗೆಯೇ ಕೃಷ್ಣ ಬೈರೇಗೌಡರ ಮೇಲೆ ಮಾಡತಕ್ಕಂಥ ಆಪಾದನೆ ರಾಜಕೀಯ ಪ್ರೇರಿತ ಆಪಾದನೆ, ಬಹುಶಃ ಅರ್ಧಂಬರ್ಧ ಮಾಹಿತಿ ಅಂತ. ಹಾಫ್ ಬಾಯ್ಲ್ಡ್ ಫುಡ್ ಇದೆ ಅವ್ರಿಗಿದು. ಇದು ಹಾಫ್ ಬಾಯ್ಲ್ಡ್ ಫುಡ್ಡು. ಇದು ಯಾವತ್ತೂ ಕೂಡ ಜೀರ್ಣ ಆಗೋದಿಲ್ಲ. ಹಂಗಾಗಿ ಇದನ್ನು ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡುತ್ತೇವೆ. ಕೃಷ್ಣ ಬೈರೇಗೌಡ ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ. ಅವರು ಹೇಳ್ತಕ್ಕಂಥ ದಾಖಲೆಗಳೆಲ್ಲ ಕೂಡ ಸಕ್ರಮವಾಗಿದೆ ಅಂತೇಳಿ ಅವರ ಹೇಳಿಕೆಯಿಂದ ತಿಳಿದು ಬರ್ತದೆ. ನೀವು ಹೆಂಗೆ ಹೇಳ್ತೀರಿ ಸ್ವಾಮಿ? ನಿಮ್ಮದು ಬರೀ ಆಪಾದನೆಗಳು ತಾನೇ, ಅಂತ್ಯಗಂತಾನೆ ತನಿಖೆ ಮಾಡಿಸಿ ಪ್ರೂವ್ ಆಯಿತಾ? ನೋಡಿ, ಇವತ್ತು ದಾಖಲೆಗಳನ್ನು ಯಾರು ಬೇಕಾದರೂ ಫೇಕ್ ಮಾಡಿ ಗೂಬೆ ಕೂರಿಸ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ನನ್ನ ವಿಚಾರ ತಗೊಂಡಾಗ ಗಾಲ್ಫ್ ವಿಚಾರದಾಗ SCT ವಿಚಾರದಲ್ಲಿ ಹಿಂದೆ ಇದ್ದಂಥ ಎಸ್ ಮುನ್ಸ್ವಾಮಿ ಅಂತ ಒಬ್ಬ ಸಂಸದರು ಯಾವ ರೀತಿ ಆರೋಪಗಳು ಮಾಡಿದರು? ಒಂದೇನು ಪ್ರೂವ್ ಮಾಡಿದ್ರಾ? 5 ವರ್ಷಗಳ ಕಾಲ ಮೈಗಿಕೊಂಡು ನೀವು ಮುನ್ಸ್ವಾಮಿ ಎಲ್ಲಿದ್ರಲ್ಲ ಓಡಿ ಹೋಗ್ತಾ ಇದ್ರಿ, ಏನು ಹೇಳಿ ಅಂತ. ಮುನ್ಸ್ವಾಮಿ ಹೇಳಿದ್ದೆಲ್ಲ ಹಾಕ್ತಾ ಇದ್ದೀರಿ ನೀವು. ಅವ್ರದ್ದೇ ಕೇಂದ್ರ ಸರ್ಕಾರ, ಅವ್ರದ್ದೇ ರಾಜ್ಯ ಸರ್ಕಾರ, ಯಾವುದಾದ್ರೂ ಪ್ರೂವ್ ಆಯಿತಾ? ಅದೇ ರೀತಿ ಇನ್ನೊಬ್ಬ ಚಲವಾದಿ ನಾರಾಯಣ ಸ್ವಾಮಿ ಅಷ್ಟೇ. ಇಲ್ಲಿ ಮುನ್ಸ್ವಾಮಿ ಮಾಡ್ತಾ ಇದ್ದ, ಅಲ್ಲವ ಚಲವಾದಿ ನಾರಾಯಣ ಸ್ವಾಮಿ. ಕಡೆಗೆ ಇವ್ರ ಪ್ರಯತ್ನ ಹೆಂಗಪ್ಪ ಆಗುತ್ತೆ ಅಂದರೆ ಬೆಟ್ಟೆಲ್ಲ ಬಗೆದ್ರೂ ಕೂಡ ಇಲ್ಲಿ ಸಿಗೋದಿಲ್ಲ.